ಹಲೋ ಧಾರವಾಡ ಮಂದಿ, ಹೇಗಿದ್ದೀರಿ? ನಾನು 20 ವರ್ಷ ಆದಮೇಲೆ ರಿಯೂನಿಯನ್, ನಮ್ಮ ಫುಲ್ ಬ್ಯಾಚ್ ರಿಯೂನಿಯನ್ ಇತ್ತು. ಹಾಗಾಗಿ ನಾವು ಬೆಂಗಳೂರು ಹೋಗಿದ್ದು, ಯಾಕಂದರೆ ನಾನು ಕಲ್ತಿದ್ದೆಲ್ಲ ಬೆಂಗಳೂರಿಗೆ. ಅಲ್ಲಿ ಹೋದ ತಕ್ಷಣ ನನ್ನ ಬೆಸ್ಟ್ ಫ್ರೆಂಡ್ ಪ್ರತಾಪ್ ಅಲ್ಲಿ ನನ್ನ ರಿಸೀವ್ ಮಾಡೋಕ್ಕೆ ಬಂದಿದ್ದರು. ಅಲ್ಲಿ ಹೋಗಿ ನಾವು ಅಲ್ಲೇ ನಿಯರೆಸ್ಟ್ ಒಂದು ಲಾಡ್ಜ್ ಬುಕ್ ಮಾಡಿದ್ವಿ. ಹಾಗೆ ಅಲ್ಲಿ ನೋಡೋಕೆ ಇನ್ನೊಬ್ಬರು ನಮ್ಮ ಫ್ರೆಂಡ್ ಬಂದಿದ್ದರು. ಸ್ಕೂಲ್ ಕಡೆ ಹೋಗೋಣ. ಫಸ್ಟಿಗೆ ಸ್ಕೂಲ್ ಕಡೆ ಹೋದ್ವಿ. ಆ್ಯಕ್ಚುಲಿ ಸ್ಕೂಲ್ ನಮ್ಮದು ಸೆಂಟ್ ಜೋಸೆಫ್ ಸ್ಕೂಲ್ ಬೈಟ್ನಳ್ಳಿಯಲ್ಲಿದೆ. ಅದು ಡೆಮಾಲಿಷನ್ ಆಗಿಬಿಟ್ಟು ಇವಾಗ ಚರ್ಚ್ ಆಗಿದೆ. ತುಂಬ ದೊಡ್ಡ ಸ್ಕೂಲ್ ಇತ್ತು ಅದು. ಸ್ಕೂಲ್ ನೋಡಿದ ತಕ್ಷಣ ನನ್ನ ದುಃಖ ತಡೆಯೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ದೊಡ್ಡ ಸ್ಕೂಲು, ಅಲ್ಲಿ ಒಂದು ಸ್ಕೂಲಲ್ಲಿ ಒಂದು ಏನೂ ಇಲ್ಲದೇ ಇವಾಗ ಚರ್ಚ್ ಆಗಿಬಿಟ್ಟಿದೆ. ಅದೊಂದು ಫೀಲೇ ಬೇರೆ ಇತ್ತು. ಹಾಗಾಗಿ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಹೊರಗಡೆ ಒಂದು ಫೋಟೋ ಹೊಡ್ಕೊಂಡ್ವಿ. ಹಾಗೆ ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಶಶಿಕಲಾ ಬಂದಿದ್ಲು. ಸೊ ನೆಕ್ಸ್ಟ್ ಡೇ ನನ್ನ ಲಾಡ್ಜ್ಗೆ ನಾನು ನೋಡೋಕ್ಕೆ ಬೆಸ್ಟ್ ಫ್ರೆಂಡ್, ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಬಂದಿದ್ದರು. ಅವಳು ಬಂದ ತಕ್ಷಣ ನಾನು ತಡೆಯೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ದುಃಖ ಆಯಿತು. ಆಫ್ಟರ್ 20 ಇಯರ್ಸ್ ಆದಮೇಲೆ ನನ್ನ ಚೈಲ್ಡ್ಹುಡ್ ನರ್ಸರಿಯಿಂದ ಹಿಡಿದು ನನ್ನ ಬೆಸ್ಟ್ ಫ್ರೆಂಡ್ ಸ್ಟೆಲ್ಲಾ ಅಂತೇಳಿ 20 ವರ್ಷ ಆದಮೇಲೆ ನಾವು ಇವಾಗ ನೋಡ್ತಾ ಇದ್ದೀವಿ. ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವಳಿಗೂ ಹಂಗೆ ಆಯಿತು. ಸೊ ಅವಳು ಬಂದು ಆಮೇಲೆ ನಾವು ರೆಡಿ ಆದ್ವಿ. ಯಾಕಂದರೆ ನಾವು ಹೋಗಬೇಕಿತ್ತು. ಅವತ್ತು ಎಲ್ಲ ಫ್ರೆಂಡ್ಸು ಕಾಯ್ತಾಯಿದ್ರು. ಸೊ ರಿಯೂನಿಯನ್ಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ. ಸೊ ಅದೊಂದು ಬೇರೆಯೇ ಅದು ಫೀಲ್ ಇತ್ತು. ಸೊ ಎಲ್ಲರೂ ರೆಡಿ ಆದ್ವಿ. ಅಲ್ಲೇ ಲಾಡ್ಜ್ನಲ್ಲೇ ರೆಡಿ ಆಗಿಬಿಟ್ಟು, ಸೊ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಇವತ್ತು ರಿಯೂನಿಯನ್ಗೆ ರೆಡಿಯಾಗಿ ನೀಟಾಗಿ ಹೋಗ್ತಾ ಇದ್ವಿ. ಸೊ ಸೆಕೆಂಡ್ ಪಾರ್ಟ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಥರ ರಿಯೂನಿಯನ್ ಮಾಡಿದ್ವಿ, ಹೇಗೆ ಮಾಡಿದ್ವಿ, ಎಲ್ಲರೂ ಸೇರಿದ್ವಿ, ಎಲ್ಲರ ಎಕ್ಸ್ಪ್ರೆಷನ್ಸು, ಎಲ್ಲರದು 20 ವರ್ಷ ಆದಮೇಲೆ ಸೇರುವ ಆ ಫೀಲೇ ಬೇರೆ. ಯಾಕಂದರೆ ಅದು 90s ಕಿಡ್ಸ್ಗೆ ಮಾತ್ರ ಗೊತ್ತು. ಸೊ ತುಂಬ ಖುಷಿ ಆಗ್ತಾಯಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಿ ನನ್ನ ರಿಯೂನಿಯನ್ ಹೇಗಾಯಿತು.